ಅವರ ಅಳಿಯ ಹರ್ಷವರ್ಧನ್ ಅವರು ಕೂಡ ನಂಜನಗೂಡಿನ ಶಾಸಕ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ತೀವ್ರ ಹೃದಯಾಘಾತದಿಂದ 1:20ಕ್ಕೆ ಇದೀಗ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅಂತ ಮಾಜಿ ಶಾಸಕ ಅವರು. ನನಗೆ ರಾಜಕೀಯ ಜನ್ಮ ಕೊಟ್ಟಂಥವರು ನಮ್ಮ ಮಾವ, ರಾಜಕೀಯದಲ್ಲಿ ಏಕಾಂಗಿ ಹೋರಾಟ ಮಾಡೋದಕ್ಕೆ ಇದೀಗ ಬಿಟ್ಟು ಹೋಗಿದ್ದಾರೆ ಅಂತ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದು. 1:20ರ ಸುಮಾರಿಗೆ ಮಧ್ಯರಾತ್ರಿ ತೀವ್ರ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇದ್ರ ಬಗ್ಗೆ ಹರ್ಷವರ್ಧನ್ ಅವರು ಮಾಜಿ ಶಾಸಕ ಅವರು ಕೂಡ ರೆಸ್ಪಾನ್ಸ್ ಮಾಡಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಮೂತ್ರಪಿಂಡದ ಸಮಸ್ಯೆ ಅಥವಾ ಕಿಡ್ನಿ ಸಮಸ್ಯೆ ಇತ್ತು ಅವ್ರಿಗೆ, ಮತ್ತೊಂದು ಕಡೆ ಹೈ ಶುಗರ್ ಆಗಿ ಕಂಟ್ರೋಲಿಗೆ ಸಿಕ್ಕಿಲ್ಲ, ಹೃದಯಾಘಾತ ಆಗಿ ಅಸುನೀಗಿದ್ದಾರೆ ಶ್ರೀನಿವಾಸ್ ಪ್ರಸಾದ್. ಲೋಕಸಭಾ ಸದಸ್ಯರು, ರಾಜ್ಯ ಕಂಡಂಥ ಒಬ್ಬ ಧೀಮಂತ ನಾಯಕರು ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರವರು ನಮಗೆ ಇವತ್ತು ಅಗಲಿದ್ದಾರೆ. ಸುಮಾರು 1:20ಕ್ಕೆ ಅವರಿಗೆ ತೀವ್ರವಾದಂಥ ಹೃದಯಾಘಾತದಿಂದ ಎಲ್ಲ ಥರಂಥ ರೀತಿಯಲ್ಲಿ ಇವತ್ತು ನಮ್ಮ ಮಣಿಪಾಲ್ ಡಾಕ್ಟರ್ ಅವರು ಕೂಡ ಎಲ್ಲ ರೀತಿಯಲ್ಲಿ ಅವ್ರನ್ನ ಉಳಿಸೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ಎಲ್ಲೋ ಒಂದು ಕಡೆ ನಮಗೆ ಭಗವಂತ ಈ ಥರ ಒಂದು ತೀರ್ಮಾನ ತಗೊಂಡಿದ್ದಾರೆ. ಇದು ಇಡೀ ದಲಿತ ಸಮುದಾಯಕ್ಕೆ ಒಂದು ತುಂಬಲಾರದ ನಷ್ಟ ಇದೆ. ವಿಶೇಷವಾಗಿ ನನಗೆ ರಾಜಕೀಯಕ್ಕೆ ಜನ್ಮ ಕೊಟ್ಟಂಥವರು ಇವತ್ತು ನನಗೆ ಒಂದು ರಾಜಕೀಯದಲ್ಲಿ ಒಂದು ಭಾಳ ಏಕಾಂಗಿಯಾಗಿ ನನಗೆ ಹೋರಾಟ ಮಾಡೋಕ್ಕೆ ಬಿಟ್ಟು ಹೋಗಿದ್ದಾರೆ. ಎಲ್ಲ ಕುಟುಂಬದ ಸದಸ್ಯರೆಲ್ಲ ಸೇರಿ ಇವತ್ತು ಒಂದು ತೀರ್ಮಾನ ಮಾಡಿ ಇವತ್ತು ನೇರವಾಗಿ ನಾವು ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನಂತರ ನಾನು ಎಲ್ಲರೂ ತೀರ್ಮಾನ ಮಾಡಿ ಇದು ಎಕ್ಸಿಬಿಷನ್ ಗ್ರೌಂಡ್ಗೆ ಹೋಗುವಂಥದ್ದಿದೆ. ಅದಾದಮೇಲೆ ಅಶೋಕ್ಪುರಂಗೆ ಹೋಗಬೇಕು ಅಂತಲೂ ಕೂಡ ಇದೆ. ಎಲ್ಲ ಥರ ಅಂತ ಒಂದು ಚರ್ಚೆ ಆಗ್ತಾ ಇದೆ ಅಲ್ಲಿ. ಒಟ್ಟಾರೆ ಇದು ನಮ್ಮ ರಾಜ್ಯಕ್ಕೆ ಒಂದು ಮತ್ತು ದಲಿತ ಸಮುದಾಯಕ್ಕೆ ಒಂದು ತುಂಬಲಾರದ ನಷ್ಟ ಇದೆ. 50 ವರ್ಷದ ಸುದೀರ್ಘ ರಾಜಕೀಯ ಜೀವನ ಈ ಥರ ಅಂತ್ಯಗೊಂಡಂತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವ್ರ ಕೊನೆ ಉಸಿರಿರೋರ್ಗೂ ಭಾಳ ಹೋರಾಟ ಮಾಡಿದ್ರು. ಅವರು ಹೋರಾಟ ಜೀವ ಅವ್ರದ್ದು ಕಳ್ಕೊಂಡು ನಮ್ಗೆ ಭಾಳ ನಷ್ಟ ಆಗಿದೆ. ಭಗವಂತ ಇವತ್ತು ನಮಗೆಲ್ಲ ಕುಟುಂಬದ ಸದಸ್ಯರಿಗೆ ಆ ಶಕ್ತಿ ಕೊಡಲಿ ಅಂತ ನಾನು ಶ್ರೀಕಂಠೇಶ್ವರನ ಕೇಳ್ಕೊತೀನಿ ಸಂದರ್ಭದಲ್ಲಿ. ನೋಡಿ, 5 ವರ್ಷ ಹಿಂದೆ ನಾನು ನಂಜನಗೂಡಲ್ಲಿ ಗೆದ್ದಂಥ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಹರ್ಷವರ್ಧನ್ ಅವರು ಮಾಜಿ ಶಾಸಕರು, ಮಕ್ಕಳ ಜೊತೆಗೆ ಅಳಿಯಂದ್ರೂ ಕೂಡ ರಕ್ಷಿಸೋಕೆ ಅಥವಾ ಬೆಳೆಸೋಕೆ ಮುಂದಾಗಿದ್ರು ಶ್ರೀನಿವಾಸ್ ಪ್ರಸಾದ್. ಇತ್ತೀಚೆಗೆ ಅಳಿಯನಿಗೆ ಹರ್ಷವರ್ಧನ್ ಅವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಎಲ್ಲ ರೀತಿಯ ಪ್ರಯತ್ನ ಪಟ್ಟರು, ಬಟ್ ಕೈ ಹಿಡಿದಿರಲಿಲ್ಲ. ಪಾಪ ಅವರು ತುಂಬಾ ನೋವಲ್ಲಿದ್ದಾರೆ, ಮಾವನನ್ನ ಕಳ್ಕೊಂಡು. ರಾಜಕೀಯ ಗುರು ಅಂತ ಕೂಡ ಕರೆದಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾರೆ. ಮಾರುತಿ, ಎಸ್, ಅವರಿಗೆ ಆರೋಗ್ಯ ಕೈ ಕೊಟ್ಟಿತ್ತು, ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಎಲ್ಲರೂ ಹೋಗಿ ಆರೋಗ್ಯವನ್ನ ವಿಚಾರಿಸ್ತಾ ಇದ್ರು. ಬಟ್ ಇಷ್ಟು ಬೇಗ ಅವರು ಎಲ್ಲವನ್ನ ಮುಗಿಸಿ ರಾಜಕೀಯಕ್ಕೆ, ಕುಟುಂಬಕ್ಕೆ ವಿದಾಯ ಹೇಳಿ ಹೋಗ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಲ್ವಾ ಮಾರುತಿ? ಖಂಡಿತ ವಿದ್ಯಾ, ಕಳೆದ ಸೋಮವಾರ ಅಂದರೆ ಏಪ್ರಿಲ್ 22ನೇ ತಾರೀಕು ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾದ ಕಾರಣ ಮೈಸೂರಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆತಂದು ಅಡ್ಮಿಟ್ ಮಾಡಿರ್ತಾರೆ. ಚಿಕಿತ್ಸೆಗೆ ಇಲ್ಲಿ ಸ್ಪಂದಿಸ್ತಿರ್ತಾರೆ. ಆದರೆ ಕಳೆದ ಶುಕ್ರವಾರದಿಂದ ಅವರ ಆರೋಗ್ಯ ತೀರಾ ಹದಗೆಡುತ್ತೆ. ಚಿಕಿತ್ಸೆಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಿರೋದಿಲ್ಲ. ಮುಖ್ಯವಾಗಿ ಉಸಿರಾಟದ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ವೈದ್ಯರು ಆಕ್ಸಿಜನ್ ಕೊಡುವಂಥ ಕೆಲಸನೂ ಕೂಡ ಮಾಡ್ತಾರೆ. ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಚಿಕಿತ್ಸೆನ ಮುಂದುವರಿಸ್ತಿರ್ತಾರೆ. ನಿನ್ನೆ ರಾತ್ರಿ ಅಂದರೆ ಇವತ್ತು ಬೆಳಗಿನ ಜಾವ 1:20ರ ಸುಮಾರಿಗೆ ತೀವ್ರ ಹೃದಯಾಘಾತವಾಗಿ ಅವರು ಅಸುನೀಗಿರುವಂಥದ್ದು. ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಸಹ ಆಸ್ಪತ್ರೆಯಲ್ಲೇ ಇದ್ದರು. ಅವರ ಮಗಳು ಪ್ರತಿಮಾ ಕೂಡ ಮಾತಾಡ್ತಾ, ಮತ್ತು ಅವರ ಅಳಿಯ ಹರ್ಷವರ್ಧನ್ ಕೂಡ ಮಾತಾಡ್ತಾ ತಮ್ಮ ತಂದೆ ಮತ್ತು ಹಳೆಯ ಮಾವನನ್ನು ಕಳ್ಕೊಂಡಿರೋ ಬಗ್ಗೆ ವಿಷಾದನ ವ್ಯಕ್ತಪಡಿಸ್ತಾರೆ, ದುಃಖನೂ ಸಹ ತೋಡ್ಕೋತಾರೆ. ಮುಖ್ಯವಾಗಿ ಅಂದರೆ ಶ್ರೀನಿವಾಸ್ ಪ್ರಸಾದ್ ಅವರು 1974ರಿಂದ ಇಲ್ಲಿವರೆಗೂ ಅಂದರೆ 2024 ಸುಮಾರು 50 ವರ್ಷಗಳ ಕಾಲ ಸಕ್ರಿಯ ರಾಜಕೀಯದಲ್ಲಿ ತೊಡಗಿದ್ದಂಥವರು. 6 ಬಾರಿ ಸಂಸದರಾಗಿದ್ದರು, 2 ಬಾರಿ ಶಾಸಕರಾಗಿದ್ದರು, ರಾಜ್ಯ ಸರ್ಕಾರದಲ್ಲೂ ಸಚಿವರಾಗಿ ಕೆಲಸ ಮಾಡಿದರೆ, ಕೇಂದ್ರ ಸರ್ಕಾರದಲ್ಲೂ ಸಹ ಸಚಿವರಾಗಿ ಸಹ ಗುರುತಿಸ್ಕೊಂಡಿದ್ದಂಥವ್ರು. ಮೈಸೂರು ಭಾಗದಲ್ಲಿ ದಲಿತ ನಾಯಕರಾಗಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತು ಅಸುನೀಗಿರುವಂಥದ್ದು ಯಾರೂ ಕೂಡ ನಿರೀಕ್ಷೆ ಇರೋದಿಲ್ಲ. ಆದರೆ ಕಳೆದ ತಿಂಗಳಷ್ಟೇ ರಾಜಕೀಯದಿಂದ ನಿವೃತ್ತಿ ಕೂಡ ಪಡ್ಕೊಂಡಿರ್ತಾರೆ. ಅಂದರೆ ಸಕ್ರಿಯ ರಾಜಕೀಯದಿಂದ ನಿವೃತ್ತಿ ಪಡಿತೀನಿ ಅಂತ ಹೇಳಿಕೊಂಡು ನಿವೃತ್ತಿ ಕೂಡ ಪಡೆದಿದ್ರು. ಈ ಹಿನ್ನೆಲೆ ಆರೋಗ್ಯದ
ಕಳೆದ ಹಲವಾರು ವರ್ಷಗಳಿಂದ BP ಶುಗರಿಂದ ಬಳಲ್ತಿದ್ರು. ಸಾಕಷ್ಟು ಬಾರಿ ಆಸ್ಪತ್ರೆಗೆ ಬಂದು ಚೆಕ್ ಮಾಡಿಸ್ಕೊಂಡು ಹೋಗ್ತಿದ್ರು. ಅವರ ಮಗಳು ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾರೆ, ಈ ಆಸ್ಪತ್ರೆ ಬೆಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರತಿ ಬಾರಿ ಹುಷಾರಿಲ್ಲ ಅಂದ್ರೂ ಇಲ್ಲೇ ಬರ್ತಿದ್ರು. ಈ ಆಸ್ಪತ್ರೆ ಮೇಲೆ ದೊಡ್ಡ ನಂಬಿಕೆ ಅವರಿಗಿತ್ತು, ಬೇರೆ ಎಲ್ಲೂ ಹೋಗ್ತಿರ್ಲಿಲ್ಲ. ಆದರೆ ಇದೇ ಆಸ್ಪತ್ರೆಯಲ್ಲಿ ಈ ರೀತಿ ಹಸು ಹೋಗ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ನಾವು ಕಳೆದ ಸೋಮವಾರ ಕರ್ಕೊಂಡು ಬಂದಾಗ ಮತ್ತೆ ಹುಷಾರಾಗಿ ವಾಪಸ್ ಬರ್ತಾರೆ ಅಂತ ನಂಬಿಕೆ ಮೇಲೆ ಬಂದಿದ್ರಿ. ಆದರೆ ಈ ಆಸ್ಪತ್ರೆಯಲ್ಲಿ ಈ ರೀತಿ ಅವರು ನಿನ್ನೆ ರಾತ್ರಿ ವಿಧಿವಿಷರಾಗ್ತಾರೆ ಅಂತ ಊಹಿಸಿರಲಿಲ್ಲ. ಈಗ ಏನೂ ಮಾಡೋಕ್ಕಾಗಲ್ಲ, ಈಗ ಅಂತಿಮ ವಿಧಿವಿಧಾನ ಮಾಡಬೇಕು. ಯಾಕೆಂದರೆ ತಂದೆ ಬದುಕಿದಾಗ ಹೇಳ್ತಿದ್ದು, ಮತ್ತು ಅವ್ರು ಹೇಳ್ತಿದ್ರು ನಾವು ಸಂತೋಷವಾಗಿ ಕಳಿಸ್ಕೊಡ್ಬೇಕು, ದುಃಖದಲ್ಲಲ್ಲ ಅಂತ ಸಹ ಹೇಳಿದರು. ಆ ಹಿನ್ನೆಲೆಯಲ್ಲಿ ನಾವು ಅದನ್ನು ಕಳಿಸ್ಕೊಡುವಂಥ ಕೆಲಸ ಮಾಡ್ತೀವಿ ಅಂತಲೂ ಸಹ ಅವರ ಮಗಳು ಪ್ರತಿಮಾ ತಮ್ಮ ದುಃಖವನ್ನು ವ್ಯಕ್ತಪಡಿಸಿದ್ದು. ತಂದೆಯ ಜೊತೆ ಅಂದರೆ ಮಾವನ ಜೊತೆ ಇದ್ದಂಥ ಒಡನಾಟದ ಬಗ್ಗೆ ಮಾಜಿ ಶಾಸಕರಾದಂಥ ಹರ್ಷವರ್ಧನ್ ಕೂಡ ಮಾತಾಡ್ತಾ, ನನ್ನ ರಾಜಕೀಯ ಗುರುಗಳು, ರಾಜಕೀಯವಾಗಿ ನಾನು ಮೇಲ್ ಬರೋದಕ್ಕೆ ಕಾರಣ ಆಗಿದ್ದಂಥವ್ರು ನಮ್ಮವರು, ಈಗ ಅವರಿಲ್ಲ, ನಾನು ಒಬ್ಬಂಟಿಯಾಗಿದ್ದೀನಿ, ಒಬ್ಬಂಟಿಯಾಗಿ ಬಿಟ್ಟು ಹೋಗಿದ್ದಾರೆ. ಇದು ಅನಿರೀಕ್ಷಿತ, ಈ ರೀತಿ ಆಗುತ್ತೆ ಅಂತ ಊಹಿಸಿರಲಿಲ್ಲ. ಹುಷಾರಾಗ್ತಾರೆ ಅಂತ ಒಂದು ನಿರೀಕ್ಷೆ ಇತ್ತು. ಆದರೆ ಅವರಿಗೆ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಿತ್ತು. ಒಂದು ಕಿಡ್ನಿ ವೈಫಲ್ಯ ಅಂದರೆ ಮೂತ್ರಪಿಂಡದ ಸಮಸ್ಯೆಯಿಂದ ಆಸ್ಪತ್ರೆಗೆ ಕರೆತಂದಿದ್ರು. ಆನಂತರದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉದ್ಭವ ಆಯಿತು. ಮುಖ್ಯವಾಗಿ ಉಸಿರಾಟದ ಸಮಸ್ಯೆ ಕೂಡ ಹೆಚ್ಚಾಯಿತು. ಮತ್ತು ಮಗಳು ಕೂಡ ಹೇಳ್ತಿದ್ದಂಥ ಒಂದು ಮಾಹಿತಿ ಪ್ರಕಾರ ಅವರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಶುಗರ್, ಹೈ ಲೆವೆಲ್ ಶುಗರ್ ಇತ್ತು. ಈ ಕಾರಣಕ್ಕೆ ಶುಗರಿಗೆ ಸಾಕಷ್ಟು ಬಾರಿ ಅವರು ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದು ಇಲ್ಲಿಂದ ಹೋಗ್ತಿದ್ರು. ಆದರೆ ಈಗ ಅದೇ ಕಾರಣಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಅಂದರೆ ತೀವ್ರ ಹೃದಯಾಘಾತವಾಗಿ ಅಸುನೀಗಿದ್ದಾರೆ. ಈಗ ಸದ್ಯ ಆಂಬುಲೆನ್ಸ್ ಮೂಲಕ ಮೈಸೂರಿನ ಜಯಲಕ್ಷ್ಮೀಪುರಂ ಇರುವಂಥ ನಿವಾಸಕ್ಕೆ ಮೃತದೇಹನ ತೆಗೆದುಕೊಂಡು ಹೋಗುವಂಥ ಕೆಲಸನ ಕುಟುಂಬಸ್ಥರು ಮಾಡ್ತಿದ್ದಾರೆ. 7:30 ಅಥವಾ 8 ಗಂಟೆಗೆ ಮೈಸೂರಿಗೆ ಮೃತದೇಹ ತಲುಪುತ್ತೆ. ಆನಂತರದಲ್ಲಿ ಜಯಲಕ್ಷ್ಮೀಪುರಂ ನಿವಾಸದಲ್ಲೇ ಕೆಲ ಹೊತ್ತು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮತ್ತು ಇಡೀ ದಿವಸ ಅಂದರೆ ಮೈಸೂರಲ್ಲಿ ಇಡೀ ದಿವಸ ಯಾವ ಜಾಗದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋದು ಕುಟುಂಬಸ್ಥರೆಲ್ಲ ಚರ್ಚೆ ಮಾಡಿ ಒಂದು ಜಾಗದಲ್ಲಿ ವ್ಯವಸ್ಥೆ ಕೂಡ ಮಾಡ್ತೀವಿ. ಇಡೀ ದಿವಸ ಮೈಸೂರಿನಲ್ಲಿ ಇವತ್ತು ಸಂಪೂರ್ಣವಾಗಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುತ್ತೆ, ಅದಕ್ಕೆ ಅವಕಾಶ ಕಲ್ಪಿಸ್ತೀವಿ. ನಾಳೆ ಅಂತಿಮ ವಿಧಿವಿಧಾನ ಮಾಡ್ತೀವಿ ಅಂತ ಕುಟುಂಬಸ್ಥರು ಮಾಹಿತಿ ನೀಡಿರುವಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಸದ್ಯಕ್ಕೆ